SRK ಪ್ರತಿಷ್ಠಾನ ಹಾಗೂ ದೃಢ ಸಂಕಲ್ಪ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಬೃಹತ್ ಮೇಘಾ ಉದ್ಯೋಗ ಮೇಳ ಇದೇ ದಿನಾಂಕ 20ರಂದು ಇಳಕಲ್ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ವಿಜಯಮಾತೆ ವಿದ್ಯಾವರ್ಧಕ ಸಂಘದ ಒಂದು ಆವರಣದಲ್ಲಿ ಈ ಒಂದು ಬೃಹತ್ ಮೇಘಾ ಮೇಳವನ್ನು ಉದ್ಯೋಗ ಮೇಳವನ್ನು ನಾವು ಆಯೋಜಿಸಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇಳಕಲ್ ತಾಲೂಕಿನ ನಮ್ಮ ಎಲ್ಲ ಮುದ್ರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ನ ಅಧ್ಯಕ್ಷರು ಆತ್ಮೀಯ ಗೌರವ ಅಧ್ಯಕ್ಷರಾದಂಥ ಇದೇ ದಿನ 20/9/2025 ಇಳಕಲ್ ನಗರದಲ್ಲಿ ಇಡೀ ತಾಲೂಕು ಇಳಕಲ್ ತಾಲೂಕಿನ ಸಮಸ್ತ ಏನು ನಿರುದ್ಯೋಗಿಗಳು ವಿಶೇಷವಾಗಿ ಅನೇಕ ಕೋರ್ಸ್ಗಳನ್ನು ಏನು ಇಂಜಿನಿಯರಿಂದ ಹಿಡಿದು ಮತ್ತು SLC-ವರೆಗೂ IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅನೇಕ ಏನು ವೃತ್ತಿಪರ ಕೋರ್ಸ್ಗಳನ್ನು ಏನು ಮುಗಿಸಿದಂಥ ಆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಈಗ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಮುಂದಿನ ಅವಧಿಯಲ್ಲಿ ಕೂಡ ನಾನು 2 ಬಾರಿ ಈ ಬೃಹತ್ ಉದ್ಯೋಗ ಮೇಳವನ್ನು ನಾನು ಕೈಗೊಂಡಿದ್ದೆ. ಅದು ಹುಡುಗನಲ್ಲಾಗಿರ್ಬೋದು, ಇಳಕಲ್ ನಗರದಲ್ಲಿ ಕೂಡ ಒಂದು ಸಾರಿ ಮಾಡಿದ್ವಿ, ಒಂದು ಸಾರಿ ಹುಡುಗನಗರದಲ್ಲಿ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸುಮಾರು 3-4 ಸಾವಿರ ಜನ SLC ಫೇಲ್ ಆದವರಿಂದ ಹಿಡಿದು SLC ಪಾಸ್ ಆಗಿರ್ಬೋದು, SLC ಫೇಲ್ ಆಗಿರ್ಬೋದು ಮತ್ತು ಪದವಿಯನ್ನು ಪಡೆದಂಥವ್ರು, PUCಯನ್ನು ಮುಗಿಸಿದಂಥವ್ರು ಅನೇಕ ಜನ ಏನು ಉದ್ಯೋಗಕ್ಕಾಗಿ ಇವತ್ತು ಅಲಿತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದರೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರು ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೋರ್ಸ್ಗಳನ್ನು ಮುಗಿಸಿದ್ದಾರೆ. ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ. ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ, ನನಗೆ ಉದ್ಯೋಗ ಕೊಡ್ರಿ, ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗೋದಾದ್ರೂ ಕೊಡಿಸ್ರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಂಥವ್ರು, MBBS ಓದಂಥವ್ರು ಇವತ್ತು ಎಲ್ಲೋ ಚಾರ್ಚೂರು ಪಗಾರಕ್ಕೆ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ. ಅನೇಕ ಜನ ನಾನು ನೋಡಿದ್ದೀನಿ, ಇಂಜಿನಿಯರ್ ಓದಂಥವ್ರು, ಪದವಿ ಓದಂಥವ್ರು ಹೋಟ್ಲಲ್ಲಿ ಸರ್ವರಾಗಿ ಕೆಲಸ ಮಾಡ್ತಾಯಿದ್ದಾರೆ, ವೇಟರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವು ಆಗಬೇಕು. ಜನಪ್ರತಿನಿಧಿಗಳಾದಂಥವ್ರು ಮಾತೇ ಕರ್ತವ್ಯ. ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಗೌರವ ಅಧ್ಯಕ್ಷರು ರಾಘವೇಂದ್ರ ಅವರು ಮತ್ತು ನಮ್ಮ ವೀರಣ್ಣ ನಾಗರಾಳ್ ಅವರು ಇಲ್ಲ ಉದ್ಯೋಗ ಮೇಳ ಮಾಡೋಣ, ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋರು ಸರ್ ಅಂತೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡು ನನಗೂ ಕೂಡ 2 ಬಾರಿ ಮಾಡಿದ್ದೆ. ಅದನ್ನು ಈ ಬಾರಿಗೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದು ಕೇವಲ 1 ವರ್ಷ ಮಾಡಿಬಿಟ್ರೆ ಆಗೋದಿಲ್ಲ. ಯಾಕಂದರೆ ನಿರುದ್ಯೋಗಿಗಳು ಪ್ರತಿದಿನ ಇರ್ತಾ ಇರ್ತಾರೆ. ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅನ್ನೋದು ಚಿಂತನೆಯಲ್ಲಿಲ್ಲ. ತಂದೆ ತಾಯಿಗೆ ಭಾರ ಆಗಿ, ಮನೆಗೆ ಭಾರ ಆಗಿ, ಅವ್ರ ತಂದೆ ತಾಯಿಗಳು ಕೂಡ ಏನಾರು ಮಾಡಿರಿ ಅಂಥೇಳಿ ಅವರಿಗೆ ಹೇಳ್ತಿರ್ತಾರೆ. ಅವ್ರ ತಂದೆ ತಾಯಿಗಳು ಕೂಡ ನನ್ನ ಹತ್ರ ಅನೇಕ ಜನ ಬಂದು ನಮ್ಮ ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಮೇಘಾ ಉದ್ಯೋಗ ಮೇಳವನ್ನು ನಾವು ದಿನಾಂಕ 20ರಂದು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ಯ ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಂಡ್ರೆ ನಮ್ಮ ತಾಲೂಕಿನಾದ್ಯಂತ ಇವತ್ತೇನು ನಿರುದ್ಯೋಗಿಗಳು, ವಿದ್ಯಾವಂತರು, ಇವತ್ತು ಪದವಿಯನ್ನು ಪಡೆದವರು, ವೃತ್ತಿಪರ ಕೋರ್ಸನ್ನು ಓದಿ ಇವತ್ತೇನು ಕೆಲಸ ಇಲ್ಲಾರ್ದೆ ಅಡ್ಡಾಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಈ ಒಂದು 20ನೇ ತಾರೀಕಿಗೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಮತ್ತು ಆಯ್ಕೆಯಾದಂಥ ಇದರಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರೆ, ನಾವು ಅವರಿಗೆ ಒಂದು ಇಂಟರ್ವ್ಯೂವನ್ನು ಮಾಡ್ತೀವಿ. 50 ಕಂಪನಿಗಳು ಬರ್ತಾಯಿದ್ದಾವೆ.
ಏನು 50 ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು, ಅದು MNC ಆಗಿರ್ಬೋದು, ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪನಿಗಳಿರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ 50 ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ. ಯಾರು ನಿರುದ್ಯೋಗಿಗಳಿದ್ವಿ ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬರ್ತೇನೆ. ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವ್ರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಅಂದರೆ ಉದ್ಯೋಗವನ್ನು ಕನ್ಫರ್ಮ್, ಅವರಿಗೆ ನಿಮಗೆ ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವ್ರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಕೊಡು ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಸಮಸ್ತ ಹುಡುಗರು ಹಾಗೂ ಇಳಕಲ್ ತಾಲೂಕಿನ ಜನತೆಗೆ ನಾನು SRK ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ತಾವೆಲ್ಲರೂ ಬಂದು 20ನೇ ತಾರೀಕು ಈ ಒಂದು 50 ಕಂಪನಿಗಳೇನು ಇವತ್ತು ರಾಜ್ಯದ ಪ್ರಮುಖ ಕಂಪನಿಗಳು ಬರ್ತಾ ಇದೆ, ತಾವು ಬಂದು ಅದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಅಂಥೇಳಿ